ದಾವಣಗೆರೆಯ ಬಾತಿಗುಡ್ಡ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿದ್ದೀವಿ. ಇಲ್ಲಿ ತುಂಬ ಜನ ಈ ಒಂದು ಗೇಮ್ ಮಾಡೋದಕ್ಕೆ ಬಂದಿದ್ದಾರೆ. ನಮ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದಾರೆ. ಸರ್ ನಾವು ಆಡ್ತೀವಿ ಗೇಮ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಬನ್ನಿ, ಫಸ್ಟ್ ಗೇಮ್ ಯಾವ್ದು ಆಡಿಸ್ತಿದ್ದೀವಿ ಅಂತ ನನ್ನ ಹೆಂಡತಿ ಹೇಳ್ತಾಳೆ. ಮಗ ಹೇಳೆ, ಯಾಕೆ ನಾನು ನಿಂಗೆ ಹೇಳ್ಕೊಟ್ಟಿದ್ದೆಲ್ಲ ಹೆಸರು ಮರ್ತೋಗ್ಬಿಡ್ತಾ? ಇದೆಲ್ಲ ಬೇಕಾ ಈಗ? ಇದೇ ಆಯ್ತು ನಿಂದು. ಗೇಮ್ ಹೆಸರು ಹೇಳು ಬೇಗ. ಸರಿ, ಇವಾಗ ಆಡುತ್ತಿರೋ ಗೇಮ್ ಹೆಸರು ಬಂದು ಖಾಲಿ ಬಕೆಟಿ ಕಲ್ಲೇಟು ಅಂತ. ಖಾಲಿ ಬಕೆಟಿ ಕಲ್ಲೇಟು, ನಿನ್ ಮಕ್ಕೇಟು. ಒಳ್ಳೆ ಸಖತ್ತಾಗಿ ಆಡ್ತಿದ್ದ ಗೇಮ್. ಈ ಗೇಮ್ ಯಾರು ಆಡಕ್ಕಾಗತ್ತಾ? ಆಡಿದ್ಮೇಲೆ ನಿಂಗೆ ಗೊತ್ತಾಗುತ್ತೆ ಪಾಪ. ಏನು ಗೇಮ್ ಎಕ್ಸ್ಪ್ಲೈನ್ ಆದ್ರೂ ಮಾಡು. ಈಗ ಅಲ್ಲಿ ಒಂದ್ ಬಕೆಟಿಗೆ ಕಲ್ಲು ತುಂಬಿಟ್ಟಿರ್ತೀವಿ. ಅಲ್ಲಿ ಇಲ್ಲೊಂದ್ ಬಕೆಟಿಗೆ ನೀರು ಹಾಕಿಟ್ಟಿರ್ತೀವಿ. ಒಬ್ರು ಆಟ ಆಡೋರ್ಗೆ ಕಣ್ ಕಟ್ ನಿಲ್ಲಿಸ್ತೀವಿ. ಅಲ್ಲಿಂದ ಕಲ್ ತಗೊಬಂದು ಈ ಬಕೆಟ್ ಒಳಗೆ ಹಾಕ್ಬೇಕಷ್ಟೆ. ಕಣ್ ಕಟ್ಕೊಂಡೋಗಿ ಅಲ್ಲಿರೋ ಕಲ್ ತಗೊಂಬಂದು ಈ ಬಕೆಟ್ ಒಳಗೆ ಹಾಕ್ಬೇಕು. ನಮ್ ತಾಯಣ್ಣ ಯಾರು ಹಾಕಲ್ಲ. ಅವ್ರು ಎಲ್ಲೆಲ್ಲಿ ಯಾವ್ಯಾವ ದಿಕ್ಕಪ್ಪಲಾಗ ಓಡ್ತಾರೋ ಒಂದು ಗೊತ್ತಿಲ್ಲ. ನೀನೆಲ್ಲ ಹೇಳ್ಬೇಕಾಗಿರೋದು. ಆಗ್ತಿರೋ ಇಲ್ವಾ? ಆಗ್ತೀರಾ? ಇಷ್ಟೊಂದು ಕಾನ್ಫಿಡೆನ್ಸ್ ಆಗವ್ರೆ. ನೀನ್ ಯಾಕೆ ಮಾತಾಡ್ತೀಯ? ನಾನು ಮಾತಾಡಂಗಿಲ್ಲ, ನೀನೇ ಮಾತಾಡದೆ. ಖಾಲಿ ಬಕೆಟ್ ಅಲ್ಲಿ ಕಲ್ಲೇಟು. ಆಲ್ರೆಡಿ ಟೀಮ್ ರೆಡಿ ಆಗಿದೆ. ನನ್ನ ಕಡೆ ಟೀಮ್ ಈ ಕಡೆ ಇದೆ, ಮಾನಸನ್ ಕಡೆ ಟೀಮ್ ಆ ಕಡೆ ಇದೆ. ಈಗ ನಿಜವಾದ ಹಣಾಹಣಿ ಸ್ಟಾರ್ಟ್ ಆಗ್ತದೆ. ತಡಿ ಹಣಾಹಣಿ ಸ್ಟಾರ್ಟ್ ಆಗಕ್ಕೆ ನಿಮ್ ಕಡೆ ಎಲ್ಲವ್ರಪ್ಪ? ನೋಡು ನಿನ್ ಕಡೆ ಇಲ್ಲಿ ನೋಡಿಲಿ. ಇದು ಕಡೆ ಟೀಮ್ನ ಮೊದ್ಲೇ ಸೆಟ್ ಮಾಡ್ಕೊಳ್ಳೋದಲ್ಲ, ಸುಮ್ಮನೆ ನನ್ನ ಮಕ ನೋಡಿದ ತಕ್ಷಣನೇ ಬರ್ತಾರಲ್ಲ, ಅದು ನಿಜವಾದ ಟೀಮು. ಅಲ್ಲೋಡಿಲಿ ನಮ್ ಚಿಕ್ಕ ಮಾವ. ಅಲೋ ಒಂದ್ ನಿಮಿಷ ಇಲ್ಲಿ ನೋಡಿಲಿ. ನಿಮ್ ಚಿಕ್ಕ ಮಾವನ ಯಜಮಾನ್ರು ನಮ್ ಕಡೆ ಅವ್ರೆ. ಟೀಮ್ ಗೆಲ್ಲೋದು ಯಾವತ್ತಿದ್ರು ನಮ್ದೇ ಅಲ್ಲಿಗೆ. ಅಂದ್ರೆ ನಮ್ಮ ಮಾವ ಮನೇಲಿ ಯಜಮಾನ್ರಲ್ಲ. ನಿಮ್ ಮಾವ ಎಲ್ಲಿದ್ರು ಮಾವನೇ. ಇಲ್ಲಿ ಯಜಮಾನ್ರು ಅವರಿದ್ದಾರೆ. ನನಗೆ ಮೊದ್ಲಿಂದನೂ ಡೌಟ್ ಇತ್ತು, ಸೇಮ್ ನನ್ನ ಹೆಂಡತಿ ತರನೇ ನಮ್ಮ ಅತ್ತೆ ಅಂತ. ಇರ್ಲಿ, ಇಲ್ಲಿ ನಮ್ಮತ್ತೆ, ಇಲ್ಲಿ ದೊಡ್ಡತ್ತೆ ಅಲ್ಲಿದ್ರೇನು? ಇವ್ರು ಯಾರು? ದೊಡ್ಡತ್ತೆ ಮಗಳು ಇಲ್ಲಿದ್ದಾರಲ್ಲ, ನನಗೆ ಅವ್ರ ಮಗಳ. ಇಲ್ಲಿ ಯಾಕೆ ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ. ಯಾರು ಹೇಳ್ಪೇನು? ಏನಿಲ್ಲ ಕಣಪ್ಪ. ಏನ್ ಹೇಳೋಣ? ದಯವಿಟ್ಟು ಹೇಳು. ಏನು ನೀನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ನೀನ್ ಗೆಲ್ತೀನಿ, ನೀನ್ ಆಟ ಆಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಐತಾ? ನಾವು ಅಕಾಡು ಕೇಳಿದ್ರೆ ಆಟ ನಮ್ದೇನೆ. ಕೇಳಿ, ನಾನು ಹೇಳಕ್ಕಲ್ಲ, ಇಲ್ಲಿ ಹೇಳ್ತಾರೆ ಹೇಳಿ ಅತ್ತೆ. ಅಕಾಡ ಕೇಳಿದ್ರೆ ಸೋಲ ಮಾತೇ ಇಲ್ಲ. ಇದು ನಮ್ ತಂಡ. ನಿಮ್ ಕೈಲಿ ಒಬ್ರು ಕೈಲಿ ಹೇಳ್ಬಿಡು, ನಿಮ್ ಕಡೆ ಕೈಲಿ. ನಾವು ಸೋಲೋದೇ ಇಲ್ಲ. ನಾವು ಆ ಕಡೆ ಕೇಳಿದ್ಮೇಲೆ ಗೆಲ್ಸ್ ತೋರಿಸ್ತೀವಿ. ನೋಡಿ, ನಮ್ಮ ಮಾವ ಇದಾರೆ, ಒಂದೇ ಸರಿ ಸೋಲ್ಸ್ ಕಳಿಸ್ತಾ ಇರ್ತಾರೆ. ನಿಮ್ ಮಾವ ಒಂದ್ ಮಾತು ಬರ್ತಾ ಇಲ್ಲ. ಅಲ್ಲಿ ಯಜಮಾನ್ರು ನೋಡ್ಕೊಂಡು ಆಗ ನಗರ್ಕೊಂಡು ನಿಂತವ್ರೆ. ನಮ್ ಕಡೆ ಗಂಡಸು ಅಂತ ಇರೋದು ನೀವು ಒಬ್ರೇ. ಏನಾದ್ರು ಹೇಳಿ. ಅಂದ್ರೆ ನೀನೇನು? ಅಂದ್ರೆ ನಮ್ ಟೀಮಲ್ಲಿ ಹೇಳ್ತಾ ಇರೋದು. ಏನಾದ್ರು ಹೇಳಿ ಮಾವ. ಗೆದ್ದೆ ಗೆಲ್ತೀವಿ. ಇನ್ನು ಹೇಳಿ. ಗೆದ್ದೆ ಗೆಲ್ತೀವಿ. ತೊಡೆ ತೊಟ್ಕೊಂಡು ಹೇಳಿ. ಪಾಪ ಆ ಕಡೆಗೆ ಹೋಗ. ಪಾಪ ನಿಮ್ಮ ಅಪ್ಪಂಗೆ ತೊಡೆ ಬಿಟ್ಟು ಆ ಕಡೆಗೆ ಹೋಗು ಹೇಳಿ. ಇವತ್ತಿನ ಆಡ್ತಲ್ಲ ನಾವು ಗೆದ್ದೆ ಗೆಲ್ತೀವಿ. ಹೊಡ್ಕೊಳ್ಳಿ. ಅದೇ ರೆಡಿನಾ? ಅಲ್ಲಿ ಕ್ಯಾಮ್ರಾಗ ಹೇಳಿ ರೆಡಿ. ಬಾ. ಈಗ ಫಸ್ಟ್ ಆಡಕ್ ಗೊತ್ತಿರೋದು ಯಾರು? ಅದೇ ನೀನೇ ಸೆಲೆಕ್ಟ್ ಮಾಡು. ನಮ್ಮ ಟೀಮ್ ಫಸ್ಟ್, ನಿಮ್ ಟೀಮ್ ಫಸ್ಟ್ ಆಡ್ತೀನಿ. ನಮ್ಮ ಟೀಮ್ ಕಡೆನೇ ಆಡಿಸ್ತೀನಿ. ನನ್ನ ಟೀಮ್ನೇ ಆಡ್ತೀನಿ ಫಸ್ಟ್. ಆಡ್ಸಪ್ಪ ಹೋಗ್ಲಿ. ಬೇಡ, ನೀನೇ ಆಡ್ಸಪ್ಪ ಹೋಗಿ. ಫಸ್ಟ್ ನಾನು ಓಪನಿಂಗ್ ನಮ್ಮ ಮಾವ ಕೈಲಿ ಮಾಡ್ತಾ ಇದ್ದೀನಿ. ಆಯ್ತು. ಸರಿ ಆಯ್ತು. ಬನ್ನಿಲಿ. ಅಂದ್ರೆ ನಿಮ್ ಕಡೆ ಇರೋ ಒಂದೇ ಒಂದು ಗಂಡು ಪ್ರತಿಭೆ ಕೇಳಿ ಆಟ ಆಡಿಸ್ತಾ ಇದೀಯ ಈಗ. ಗಂಡು ಪ್ರತಿಭೆ ಹೆಣ್ಣು ಪ್ರತಿಭೆ ಅಂತ ಅಲ್ಲ, ಪ್ರತಿಭೆ ಇಂಪಾರ್ಟೆಂಟು. ನಮ್ಮ ಮಾವನೊಳಗೆ ಪ್ರತಿಭೆ ತುಂಬಿ ತುಳುಕ್ತಾ ಇದೆ. ಇವಾಗ ನೋಡು ರೇ, ನಮ್ಮ ಮಾವ ನಮ್ ಕಡೆಯವ್ರು ಕಣ್ರಿ, ನಮ್ ಕಡೆಯವರು ಗೆದ್ದೆ ಗೆಲ್ತಾರೆ. ಕಂಗ್ರಾಚುಲೇಷನ್. ಓಕೆ, ಖಾಲಿ ಬಕೆಟ್ ಅಲ್ಲಿ ಕಲ್ಲೇಟು ಗೇಮ್ ಆಡೋದಕ್ಕೆ ಫಸ್ಟ್ ರೆಡಿಯಾಗಿ ನಿಂತಿರೋದು ನಮ್ಮ ಮಾವ. ಆದ್ರೆ ನಮ್ಮ ಮಾವ ಆಡೋದಕ್ಕಿಂತ ಮುಂಚೆ ಈ ಚಂದ್ರಲೋಕಕ್ಕೆ ಪಟ್ಟು ನಾಯಿ ಕಳ್ಸಿದ್ರಂತೆ. ಹಂಗೆ ಈ ಗೇಮ್ನ ನನ್ನ ಹೆಂಡತಿ ಕೈಲಿ ಆಡಿಸಿ ಪರ್ಫೆಕ್ಟ್ ಆದ್ರೆ ಆಮೇಲೆ ಮಾವ ಕೈಲಿ ಆಡುತ್ತೀನಿ. ಏನ್ ನಾನು ನಿನ್ ಕಣ್ಣಿಗೆ ನಾಯಿ ತರ ಕಾಣ್ತಿದ್ದೀನ? ಚಂದ್ರಲೋಕ ನಿನ್ಗೆ ಎಕ್ಸ್ಪ್ಲೈನ್ ಮಾಡ್ದೆ ಕಣೆ. ಚಂದ್ರಲೋಕಕ್ಕೆ ನಾಯಿ ಹೋಗಿತ್ತು ಅಂದ್ರೆ ಅದೆಷ್ಟು ಪೌರುಷ. ನಾನು ಕಳ್ಸ್ಬೇಕಾರೆ ಹೋಗ್ಬಿಟ್ಟು ಬರ್ತೀನಿ ಚಂದ್ರಲೋಕಕ್ಕೆ. ನಮ್ಮ ಮನೆಯಿಂದ ಹೊಲ್ತಕ್ಕೆ ಹೋಗಕ್ಕೆ ಅದ್ರ ಕತ್ತೀನಿ. ಚಂದ್ರಲೋಕಕ್ಕೆ ಹೋಗ್ತೀಯ ನೀನು? ಇವೆಲ್ಲ ಬೇಕಾ ಬಿಲ್ಡಪ್ ನಿನ್ಗೆ? ನನ್ನ ಹೆಂಡತಿಗೆ ಈ ಕಣ್ಣನ್ನ ಕಟ್ಬಿಟ್ಟು ಅಲ್ಲೋಗಿ ಬಕೆಟಲ್ಲಿ ಕಲ್ ತಗೋ ಬರೋ ತರ ಮಾಡ್ತೀನಿ. ಅವಳು ಕರೆಕ್ಟಾಗಿ ಮಾಡಿದ್ರೆ ನೆಕ್ಸ್ಟ್ ಎಲ್ಲರೂ ಮಾಡ್ತಾರೆ ಅಂತ. ಯಾಕೆಂದ್ರೆ ಅವಳು ಅಷ್ಟು ಬ್ರಿಲಿಯಂಟ್. ಅದಕ್ಕೆ ಓಕೆನಾ? ಸರಿ ಆಯ್ತು, ಕಟ್ ರೆಡಿ. ಬನ್ನಿ ಬೇಗ ಬನ್ನಿ ಬಾರೇ. ಕೆಲಸ ಮಾಡು, ಹಿಂಗೆಲ್ಲ ಮಾಡ್ಕೋಬೇಡ. ಕಣ್ ತಕ್ಕೊಂಡೆ ಓಡೋಗ್ಬಿಡು. ನಿನ್ನ ಕಾಡು
ಬರೀ ಮೋಸ ಮಾಡೋದೇ ಆಗೋಯ್ತು. ಕಾಣಿಸ್ತಿಲ್ಲ ಅಂದ್ರೆ ಒಂದ್ ನಿಮಿಷ ಲೇ, ಕಾಣಿಸ್ಬೇಕಾ? ಕಾಣಿಸಿದ್ರೆ ಯಾವ ನನ್ನ ಮಗ ಗೇಮ್ ಅಂತ ನಿಂತ ಇದ್ರ ಮಕ್ಕಳು ಬಿತ್ತಾಗ ಬಂದೇ ಬಿಡ್ತಾಳೆ ಕೇಳಿಕೆ. ಓ ನೋಡಿಲಿ ಎಷ್ಟು ಏನು ಏನು ಇಲ್ಲಿ ತಪ್ಪಲಿ ಹಿಡ್ತಿದ್ದೀನಿ. ಮತ್ ನಂಗೆ ಹೆಂಗ್ ಗೊತ್ತಾ ಅಲ್ಲಿ ಇಲ್ಲಿ ಎಷ್ಟು ಬೆರಳವೆ? ನಿಂಗೆ 5 ಬೆರಳವೆ ಒಂದ್ ಕೈಲಿ. ಈಗ ಎಷ್ಟು ಬೆರಳು ತೋರಿಸ್ತಾ ಇದ್ದೀನಿ. ನೀನ್ ಎಷ್ಟು ತೋರ್ಸಕ್ ಇಷ್ಟ ಬರ್ತದ ಅಷ್ಟು ತೋರಿಸ್ತಿದ್ಯಾ. ಇವಳು ಜಾಸ್ತಿ ಮಾತಾಡ್ತಾವಳೆ, ಇವಳು ತಿರುಗಿಸ್ಬಿಟ್ಬಿಡೋದು ಒಳ್ಳೇದು. ಮಕ್ಕಳು ಆ ಕಡೆಗೆ ಹೋಗಿ, ಬಕೆಟ್ ಹತ್ರ ಬರ್ತಾ ಇದೆ, ಬಕೆಟ್ ಹತ್ರ ಬರ್ತಾ ಇದೆ. ಎತ್ಬಿಡೆ ಏನಪ್ಪ ಹಿಂಗೆ ತಿರುಗಿಸ್ತಾ ಇದ್ದೀನಿ. ಹೋಗೋ ಸಾಕು ತಡಿಯೋ. ತಕ್ಕಂತ ಬಂದ್ಬಿಡು. ಹಿಂದಕ್ಕ ಯಾರು ಹೇಳ್ಕೊಡಂಗಿಲ್ಲ, ಹೇಳ್ಕೊಡಂಗಿಲ್ಲ. ಹೋಗು ದಯವಿಟ್ಟು ಯಾರು ಹೇಳ್ಕೊಬಿಡಿ ಪ್ಲೀಸ್, ಯಾರು ಹೇಳ್ಕೊಡಿ ಪ್ಲೀಸ್. ಅವ್ರ ಸ್ವಂತ ಪ್ರಯತ್ನ ಮಾಡಲಿ. ಹಾ ಬಾರೆ ಬಾ 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 ತಗಂದ ನೀನು ಮಕ್ಕಳು ಬಿದ್ದಾಗ ಚೆನ್ನಾಗೇ ಕಾಣ್ತೈತಿ ಕಣವ. ಕೈ ಬಿದ್ದಿರೋದು ನೆಗಿತೈತಿ ಅಂದ್ರೆ ಇನ್ನು ಎಷ್ಟು ಮತ್ತೆ ಕೈ ಕಾಣ್ತೈತಿ ಲೆಕ್ಕ ಹಾಕು. ಅಲ್ಲ ಕೈನ ಕಲ್ ಜಾರ್ತಂದ್ರೆ ನನ್ ಕಾಲು ಬೀಳುತ್ತೆ ಅಂತ ಹಿಂಗ್ ನೆಗದೆ ಅಷ್ಟೇ. ನೆಗದೆ ಅಮ್ಮಮ್ಮ ನಿಂತರ ಸಿನ್ಸಿಯರ್ ಆಗಿ ಆಟ ಆಡೋರು ನಾನು ಇದುವರೆಗೂ ನೋಡೇ ಇಲ್ಲ ಕಣಮ್ಮ. ಈಗ ಕರೆಕ್ಟ್ ಬಕೆಟ್ ಹೊಡಿಕೆ ಆಗ್ತಾ ಇದೆಯಾ? ಇದು ಕಣ್ ಕಟ್ಕೊಂಡು ಹಾಕೋದು ಅಂದ್ರೆ ಅಲ್ಲ ಇಲ್ಲಿಂದ ತಗೊಂಡೆ ಅಂದ್ಮೇಲೆ ನನಗೆ ಗೊತ್ತಿಲ್ವ ಇಲ್ಲ ಐತೆ ಅಂತ ನೋಡು ಕರೆಕ್ಟ್. ಅಮ್ಮ ನೆಕ್ಸ್ಟ್ ಟೈಮ್ ಕಣ್ ಕಟ್ಟೋದ್ರಲ್ಲಿ ನಿನ್ನ ಒಲಿಂಪಿಕ್ ಕಳಿಸ್ತೀನಿ, ಅಲ್ಲಿ ಆಡುವಂತೆ ಈಗ ಬಿಚ್ಚು. ನಿನ್ನಂಗೆ ಮೋಸ ಆಡ್ಬಿಟ್ರೆ ಇನ್ನೇನಿಲ್ಲ. ಬಾ ವೀಕ್ಷಕರೇ, ಕಣ್ ಕಟ್ಟಿ ಹೋಗಿ ಬಕೆಟಲ್ಲಿರೋ ಕಲ್ ತಗೊಂಡು ನೀರೊಳಗೆ ಹಾಕ್ಬೇಕಾಗಿತ್ತು. ನಾನು ಹೆಂಡತಿ ಕಟ್ಟಿದ್ದೆ, ಆದ್ರೆ ವಿನ್ ಆಗಿದ್ದೀಗ. ನೀನ್ ವಿನ್ ಆಗಿದ್ದಲ್ಲ, ಚಮತ್ಕಾರದಿಂದ ಹಿಂಗ್ ಕಾಣ್ತೈತಿ, ಹಿಂಗ್ ಹೋಯ್ತವಳು ಹಿಂಗೆ. ಕಂಡಿದ್ರೆ ಮತ್ ಸೈಡಿಗೆ ಹೋಗ್ತಿರ್ಲಿಲ್ಲ. ಆ ಕಡೆ ಹಾಸನ ಕಡೆಗೆ ಹೋಯ್ತಿದ್ದೆ, ಆಮೇಲೆ ದಾವಣಗೆರೆಗೆ ಬಂದೆ. ಮತ್ ಹೋಗಿ ಆಯ್ತಾ? ಎಷ್ಟು ಚೀಟ್ ಮಾಡಿದಾಳೆ ಅಂದ್ರೆ ಅದಕ್ಕೆ ಈಗ ನಾನೊಂದು ಐಡಿಯಾ ಮಾಡಿದ್ದೀನಿ. ಕಣ್ ಕಟ್ಟಿ ಬಕೆಟ್ ಅಲ್ಲಿರೋ ಕಲ್ ತರಬೇಕಾಗಿತ್ತು, ಇವಳು ಚೀಟ್ ಮಾಡ್ಕೊಂಡು ಹೋದ್ಲು. ಅದಕ್ಕೆ ಚೀಟೇ ಮಾಡೋದು ಬೇಡ ಅನ್ಬಿಟ್ಟು ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಮಾವ ರೆಡಿನಾ? ಯಾಕಂದ್ರೆ ನ್ಯಾಯ ಎಲ್ರಿಗೂ ನ್ಯಾಯ ಆಗಿರ್ಬೇಕು. ನಮ್ಮ ಮಾವ ನಮ್ಮ ಟೀಮು, ಆದ್ರೂ ನಾನು ಏನಾದ್ರೂ ಚೀಟ್ ಮಾಡ್ಬೋದು, ಚೀಟ್ ಮಾಡಂಗಿಲ್ಲ. ಗೇಮ್ ಇಸ್ ಗೇಮ್, ರೂಲ್ ಇಸ್ ಅ ರೂಲ್, ವಿನಿಂಗ್ ಇಸ್ ದ ವಿನಿಂಗ್. ಡು ಯು ಅಂಡರ್ಸ್ಟ್ಯಾಂಡ್? ಓಕೆ. ಕೆಲವೊಂದು ಇಂಗ್ಲೀಷ್ ನನಗೆ ಮಾತ್ರ ಅರ್ಥ ಆಗುತ್ತೆ, ನಿಂಗೆ ಅರ್ಥ ಆಗಲ್ಲ, ನಾರ್ಮಲ್ ಆಗಿರು. ಓಕೆನಾ? ಓಕೆ. ಈಗ ಏನು ಮಾಡ್ತೀನಿ ಅಂದರೆ ಕಣ್ಣಿಗೆ ಫಸ್ಟು ಟಿಶ್ಯೂ ಪೇಪರ್ ಇಟ್ಟು ಹಿಂಗೆ ಮನೆ ಕಡೆ ಕೇಳೋದ? ಇಲ್ಲ, ನಿದ್ದೆ ಮಾಡಿಬಿಡ್ಲಿ ಅಂತ. ಈಗ ಮಾಸ್ಟ್ರಿಗೆ ಹಿಂಗೆ ಕಟ್ತೀನಿ. ಈಗ ಮಾಸ್ಟ್ರೇ ಯಾವುದೋ ಕಣ್ಣು ಆಪ್ರೇಷನ್ಗೆ ಹೋಗಿ ಬಂದಿರಂಗಿದೆ. ಮಾಸ್ಟ್ರೇ ಗೆಲ್ಲಬೇಕು ನೀಟಾಗಿ. ಗೆದ್ದರೆ ನಿಮಗೆ ಒಂದು ಚಿನ್ನದ ಉಂಗುರ ಸಿಗುತ್ತೆ. ಅದೇ ಸೇಟು ಅಂಗಡಿ ನೀವೇ ದುಡ್ಡು ಕೊಟ್ಟು ತಗೋಬೇಕು. 12,000. ಅದಕ್ಕೆ ನಾನು ತಗೊಳಕ್ಕೆ ಇವರೇ ತಗೋಬೇಕು ಅಂದೆ. ಓಕೆನಾ ಮಾಸ್ಟರ್? ಮಾಸ್ಟರ್ ಏನಾದ್ರು ಆಗ್ತಾ ಇದೆಯಾ? ಏನು ಆಗ್ತಾ ಇಲ್ವಾ? ಹಾಗಾದ್ರೆಲ್ಲ ಕಾಣ್ತಿದೆ ಅಂತ ಅರ್ಥ. ಏನು ಬೆಟ್ ಎಷ್ಟಿದು? 3. ಸೂಪರ್, ಸಖತ್ತಾಗಿ ನಾಟಕ ಮಾಡ್ತಾ ಇದ್ದೀರಾ. ಕಾಣ್ತಾ ಇಲ್ವಾ? ಕಾಣ್ತಾ ಇಲ್ಲ. ಇವಾಗ ನೋಡು ನಮ್ಮ ಮಾಸ್ಟ್ರು ತಿರ್ಗ್ಸೋದು. ಮಾಸ್ಟರ್ನ ತಿರ್ಗ್ಸ್ಲಾ? ಚೆನ್ನಾಗಿ ತಿರ್ಗ್ಸೋ. ಮಾಸ್ಟರ್ ರೆಡಿ? ರೆಡಿ. ಮಾವ ಮಾವ ಬಂದ್ರ ಕಲ್ ತಗೊಂಬಂದ್ರ ಅನ್ಬೇಕು. ನಡೀರಿ ಮಾವ, ಕೈ ಬಿಡಿ ಆರಾಮಾಗಿ ಬನ್ನಿ. ಜಯಶಾಲಿಯಾಗಿ ಬರ್ಬೇಕು. ಹೃದಯ ಸಮುದ್ರ ಕಲಕಿ ಒತ್ತಿದೆ ರೋಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು. ಕರೆಕ್ಟಾಗಿ ಹೊರಟಿದ್ದೀರಾ? ಏನ್ ಮಾವ ನನ್ನ ಕಡೆ ತಿರ್ಗ್ಬಿಟ್ಟಲ್ಲ? ಏನು ಅತ್ತೆ ನೆನಪಾಯ್ತವ್ರ? ವಾಯ್ಸ್ ಡಿಸ್ಟರ್ಬೆನ್ಸ್ ನಿನ್ನಿಂದನೇ ಜಾಸ್ತಿ ಆಯ್ತಾರ. ಬಾಯ್ ಕಡೆಗೆ ನೀನೇ ಜಾಸ್ತಿ ಮಾತಾಡ್ತಿರೋದು ಹಾಡು ಹೇಳ್ಕೊಂಡು. ಬಿಡಿ ನಮ್ಮ ಮಾವು ಎಕಡೆಗೆ ಹೋಯ್ತಾರ ನೋಡ್ಬಿಡಿ. ಅಂದ್ರೆ ರೂಟ್ ಮ್ಯಾಪ್ ಏನಾರು ಹಾಕೊಟ್ಟಿದ್ದ? ರೂಟ್ ಮ್ಯಾಪ್ ಹಾಕೊಡಕ್ಕೆ ಕಣ್ ಕಾಣ್ಬೇಕಲ್ವಾ, ಇರ್ಲಿ. ಅಂದ್ರೆ ಕಲ್ಲಿಲ್ದೆ ವಾಪಸ್ ಹೋಗುವಂತ ಹೇಳ್ಕೊಟ್ಟಿದ್ದ? ಮಾಸ್ಟ್ ಅರ್ಥ ಮಾಡ್ಕೊಬಿಟ್ರು, ಭಾರಿ ಫಾಸ್ಟ್ ಇದ್ದಾರೆ. ಅಂದ್ರೆ ಇವಾಗ ದಾವಣಗೆರೆ ಬಿಟ್ಟು ಇವ್ರು ಎಲ್ಲಿ ಹೊಡ್ತಿದ್ದಾರೆ? ಇವರು ಚಿತ್ರದುರ್ಗಕ್ಕೆ ಹೋಯ್ತವ್ರೆ. ಹೌದಾ? ಸರಿ, ಹೋಗಿ ಬನ್ನಿ ಮಾಸ್ಟರ್. ಮಾವ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಮಾವ ಮಾತ್ರ ಒಬ್ರೆ. ಸೂಪರ್ ಹಾಕಿ ಕೈ ಹಾಕಿ, ಇಲ್ಲೇ ಹಾಕಿ. ಇದು ಗೇಮ್ ಅಂದ್ರೆ ಈಗ ನಮ್ಮ ಮಾವನ ಪೌರುಷ ಗೊತ್ತಾಯ್ತು. ಮಾವ ಸೂಪರ್ ಸಿಕ್ತು, ಹಾಕಿ ಕೈ ಹಾಕಿ ಮಾವ, ಹಾಕಿ
ಮಾವ ಎಷ್ಟು ಸುತ್ತಿದ್ರು ಇದೇ ಬಕೆಟ್ ಒಳಗೆ ಬಂದ್ಬಿಟ್ಟವ್ರೆ. ಮಾವನ ಅವಧಿ ಮುಗಿದಿದೆ. ಮಾವನ ಅವಧಿ ಮುಗಿದಿದೆ. ಏಯ್ ಗೇಮ್ ಆಡ ಅವಧಿ ಮುಗಿದಿದೆ. ಏನೇನೋ ಮಾತಾಡ್ತಿದ್ದೆ. ಚಿಕ್ಕತ್ತೆ ಮಕ್ಕಿ ಕೂಗ್ದಾರ ಸುಮ್ಮ ಕೂತ ಕಣ್ಬಿಡಿ ನಿಮ್ಮ ಪೌರುಷ ಗೊತ್ತಾಗುತ್ತೆ ಎಲ್ಲಿಗೆ ಬಂದಿದ್ದೀರಿ ಅಂತ. ನೋಡಿ ನೋಡಿ ಇಲ್ಲಿ ಆ ಕಡೆಗೆ ಹೋಗಿ ನೋಡಿ ಅಲ್ಲಾಕ್ಬೇಕಾಗಿರೋ ಕೈನ ಇಲ್ಲ ಹಾಕಿ ಎತ್ಬಿಟ್ರಲ್ಲ ನೀರ್ನ. ವೀಕ್ಷಕರೇ, ಖಾಲಿ ಬಕೆಟ್ ಕಲ್ಲಿಟ್ಟು ಗೇಮಲ್ಲಿ ನಮ್ಮ ಮಾವ ಫಸ್ಟ್ ಹೋಗ್ಬಿಟ್ಟು ಗೆದ್ಬಿಡೋಣ ಅಂತ ಹೋಗಿದ್ರು. ಅದೇನ್ ನೆನ್ಸ್ಕೊಂಡ್ರೋ ಏನೋ ಗೊತ್ತಿಲ್ಲ. ಫಸ್ಟೇ ಖಾಲಿ ಬಕೆಟ್ಗೆ ಬಂದು ಕೈ ಹಾಕಿ ಖಾಲಿ ಬಕೆಟಲ್ಲೇ ನೀರು ತೋಡ್ಬಿಡ್ತವ್ರೆ. ಮಾವ ಸಾರಿ, ನೆಕ್ಸ್ಟ್ 100% ಗೆಲ್ಲ ನಿಮ್ಮ ಕಡೆಯಿಂದ ಯಾರಾದ್ರೂ ಒಬ್ರನ್ನ ಟ್ರೈ ಮಾಡಿ. ನಿನ್ನ ಟೀಮಲ್ಲಿದ್ದ ಒಂದು ಗಂಡು ಜೀವ ಔಟ್ ಆಯ್ತು. ಆ ಗಂಡು ಜೀವದ ಓನರ್ ಇವಾಗ ಆಟಾಡ್ತಾರೆ ನೋಡು. ಹೌದಾ? ಏನೇ ಗಂಡು ಜೀವದ ಓನರ್ ಅಂತ ಇದೆಯಾ? ಮತ್ತೆ ಇನ್ನೇನು, ಅವ್ರು ಓನರ್ ಇರ್ತಾನೆ ಅವ್ರಿಗೆ. ಕರೆಕ್ಟ್ ಏನೇನೋ ಹೇಳ್ತೀಯಾ. ನಿಮ್ಮ ಓನರ್ ಕರಿ. ಅದೇ ಭಾರತ ಈಗ ನೀನು. ಮಾನಸ ಟೀಮ್ಸ್ ತೋಪಾಗ್ಲಿ ನೋಡು ನೋಡು, ಇದ್ರಲ್ಲೇ ತಿಳ್ಕೊ ನಮ್ಮ ಹೃದಯ ಸುಮ್ನಿರು. ಹೇಳು, ಅದು ಕರೆಕ್ಟ್ ಹೇಳು. ನೀನ್ ಹಿಂಗ ಆಡತ್ತೆ ನಗು ಬರುತ್ತೆ ನಂಗೆ. ಹೃದಯ ಶ್ರೀಮಂತಿಕೆ ಎಷ್ಟಿದೆ ಅಂತ ನೋಡು. ನಾವ್ ಆಗ್ಲೇ ಆಲ್ ದ ಬೆಸ್ಟ್ ಅಂದು. ನಿಮ್ಮ ಅತ್ತೆ ನೋಡ ಶ್ರೀಮಂತಿಕೆ ಮಾತಲ್ಲ, ಹೃದಯದಲ್ಲಿ ಇರ್ಬೇಕು. ನಮ್ಮ ಅತ್ತೆ ಹೃದಯ ತುಂಬಾ ಬರೀ ಶ್ರೀಮಂತಿಕೆನೆ ತುಂಬಿದೆ. ಶ್ರೀಮಂತಿಕೆನೆ ತುಂಬಿದೆ ಏನಂತಿರತ್ತೆ ಮತ್ತೆ ಇದು. ಅತ್ತೆ ರೆಡಿನಾ? ಓಕೆ. ಈಗ ಹಾಕಮ್ಮ, ಕಟ್ಟಮ್ಮ ನೀನೆ. ಕಟ್ಲಾ? ನಿಮ್ ಪಾರ್ಟಿಸಿಪೇಟರ್ ನೀನೆ ಕಟ್ಟು. ಅಪ್ಪ ನಿಮ್ ಕಡೆ ತಂಡದವ್ರನ್ನ ನೀನೇ ತಿರುಗಿಸ್ಬಿಡು. ನಾನೇ ತಿರುಗಿಸ್ಲಾ? ನಾನು ತಿರುಗಿಸ್ತೀನಿ. ಅತ್ತೆ ತಿರುಗಳಿ. ಸೋಲಿ ನಮ್ಮ ಅತ್ತೆ ದಿಕ್ಕಪ್ಪಲ್ ಆಗ್ಲಿ. ಅದೇ ಸೂಪರ್ ಆಗಿ ಆಡ್ತಿದ್ರ. ಏ ಬತ್ತೀರಾ? ಬನ್ನಿ ನೀವು ಈ ಕಡೆಗೆ. ಈಗ ಎಡ್ತಿರ್ಗಿ ಮತ್ತೆ ಅತ್ತೆ 6 ದಾಪಿರೋದು ಬಕೆಟ್ಗೆ ಹಾಕಿ. 1 2 3. ಸೂಪರ್. ತಪ್ಕೊಳ್ಳಿ ಅದನ್ನ. ಚೆನ್ನಾಗಿ ಬಂದ್ರಿ. ತಳ್ಳಿ ತಳ್ಳಿ. ಇರ್ಲಿ 1 2 ಅಲ್ಲ ಎಡಕ್ಕೆ ನಾನು ಹೇಳ್ಕೊಡ್ತೇನೆ ಕಣೋ. ಅತ್ತೆ ಆ ಕಡೆ ಹಿಡಿಕೆ ಈ ಕಡೆಗೆ. ನಾರೇ ದಾಪು ಮುಂದಕ್ಕೆ ಹೋಗಿ. ಅದು ಯಾವುದೇ ಕಾರಣಕ್ಕೂ ಸಂತೂರ್ ಮತ್ತೆ ಹೇಳ್ಬೇಡಿ. ಆಕ್ಚುಲಿ ವೀಕ್ಷಕರೇ, ಇದು ಚೀಟ್ ಅಂತ ಅನ್ಸುತ್ತೆ. ಎಂತದಿಲ್ಲ. ಯಾಕಂದ್ರೆ ಇವ್ರು ಹೇಳ್ಕೊಟ್ರು. ಎಲ್ಲ ಹೇಳ್ಕೊಟ್ಟಾರ. 100% ಹೇಳ್ಕೊಡ್ತಾ ಇದ್ರೆ. ಯಾವ ಮಾಮಗೆ ಹೇಳ್ಕೊಟ್ರು. ಮಾಮ ಸರಿಯಾಗಿ ಹೋಗಿಲ್ಲ. ಮಾಮಂಗೆ ಹೆಂಡತಿ ಮೇಲೆ ಲವ್ ಜಾಸ್ತಿ, ನಾನು ಹೆಂಡತಿಗೆ ನಮ್ಮ ಅತ್ತೆ 5 ಕಲ್ಲುಗಳನ್ನು ಹಾಕಿ ಜಯಶೀಲರಾಗಿದ್ದಾರೆ. 6ನೇ ಕಲ್ಲು ನೀರೊಳಗೆ ಬಿದ್ದಿಲ್ಲ, ಹಂಗಾಗಿ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಮತ್ತೆ ಅದೇ ಬಕೆಟ್ ಹಾಕ್ತಾ ಇದ್ದೀನಿ, ತಗೊಳ್ಳಿ. ವೀಕ್ಷಕರೇ, ಖಾಲಿ ಬಕೆಟು ಕಲ್ಲಿಟ್ಟು ಗೇಮಲ್ಲಿ ನಮ್ಮ ಚಿಕ್ಕತ್ತೆ 5 ಕಲ್ಲನ್ನು ಎತ್ತಾಕಿ ಒಂದೇನೋ ಒಂದು ಸಾಧನೆ ಮಾಡಿದರೆ. ಈಗ ಅದನ್ನು ಬ್ರೇಕ್ ಮಾಡೋದಕ್ಕೆ ನಮ್ಮ ದೊಡ್ಡತ್ತೆ ಬರ್ತಾವ್ರೆ. ಅತ್ತೆ ರೆಡಿನಾ ಮಾವ? ಏನ್ ನಿಯತ್ತು ಸ್ವಂತಗೆ ಟೀಮ್ ಯುದ್ಧಕ್ಕೆ ಸಿದ್ಧ ಆಗಿರೋ ನಮ್ಮ ದೊಡ್ಡತ್ತೆಗೆ ಬರ್ಲಿ ಒಂದು ಜೈಕಾರ. ದೊಡ್ಡತ್ತೆ 1 2 3 ಸ್ಟಾರ್ಟ್. ಓಕೆ, ತಿರ್ಕೊಂಡು ಕರ್ಕೊಂಡು ಹೋಗ್ಬಿಡತ್ತೆ. ಓಕೆ, ಬನ್ನಿ. ಹೋಗಿ. ಸೂಪರ್. 2.
ಅಂದ್ರೆ ನಿಮ್ಮ ಅತ್ತೆಗೆ ಕಬಡ್ಡಿ ಆಡಕ್ ಕೇಳಿದ್ದ ಇಲ್ಲಾಂದ್ರೆ ಬಕೆಟ್ ಕಲ್ ತರ ಕೇಳಿದ್ದ? ಅತ್ತೆ ಅಲ್ಲಿ ಕೈ ಹಾಕ್ಬಿಡಿ. ಹಾ ಒಂದು ಎರಡು ಏಯ್ ಈ ಕಡೆಗೆ ಪೋ. ಹಾ ನೀನ್ ಅತ್ತಾಗ ಹೋಗಿ ಫಸ್ಟ್. ಅತ್ತೆ ಬಲ್ಗಡಿಗೆ ಹೋಗಿ. ಬಕೆಟ್ ಎಲ್ಲಿದೆ? ಬಕೆಟ್ ಅಲ್ಲಿ ಮನೇಲಿದೆ. ನನ್ ಕಾಲ್ಗೆ ಹಾಕ್ಬಿಡ್ತದ್ರಿ. ಹಂಗೆ ಮಾಡಿ ಸಿಕ್ಬೋದು. ಅದೃಷ್ಟ ಇದೆ ನಿಮ್ಗೆ. ಹಾ ಸೂಪರ್ ಸೂಪರ್. ಅದೇ ಕಾಲು ಅದೇ ಅಳಿಯನ್ ಕಾಲು ಹಿಡಿಬಾರ್ದು. ಕಾಲು ಹಿಡಿತಲ್ಲ ಅದೇ ಅದೇ ಕರೆಕ್ಟ್ ಆಗಿದ್ದೀರಾ. ಹಿಂಗೆ ನಡಿ ಹೋಗೋಣ ನಂಗೆ ದಾವಣಗೆರೆಗೆ. ಅದೇ ಅದೇ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಏಯ್ ಆಹಾ ಅದೇ ಒಂದೇ ಕೈ. ಸೂಪರ್ ಅದೇ ಸೂಪರ್ ಅದೇ ಏನ್ ಆಟ ಆಡ್ತಾ ಇದೀರತ್ತೆ? ಈ ತರ ಆಟ ಯಾರು ಆಡಿಲ್ಲ. ಅಂದ್ರೆ ಇವತ್ತೆಲ್ಲ ನಿಮ್ಮ ಅತ್ತೆನ ಆಟ ಆಡ್ಸೋದು ಅಂತ ನೀನು? ಅಯ್ಯೋ ನೋಡಮ್ಮಿರು, ನಮ್ಮ ಮತ್ತೆ ಕಲ್ಲಾಕಲ್ವಾ? ಹೋಗೋ ಇಡೀ ಇದು ಮಂಟಪ ಎಲ್ಲಾನು ಸೀಟಿ ನಿಮ್ಮ ಮತ್ತೆ ಹಾಕ್ಲಿ, ನಾವು ನಿಂತ್ಕೊಂಡು ನೋಡ್ತಾ ಇರ್ತೀವಿ ಸಂಜೆವರೆಗೂ. ಅತ್ತೆ ಇಲ್ಲಿ ಕಸ ಗುಡಿಸೋಗವ್ರೆ. ಒಂದ್ ಇಡ್ಲು ನಾರ ಕೊಟ್ಟರೆ ಫುಲ್ ಕ್ಲೀನ್ ಆಗಿರೋದು. ಮುಂದೆ ಹೋಗಿ ಸಂತೆ ಹೇಳ್ದಾಗ ಮನೆಗೆ ಹೋಗಕ್ಕ ಸಿಗ್ತದೆ. ಇಂಥ ಆಟ ಪ್ರಪಂಚದಲ್ಲಿ ಒಳ್ಳೆ ಗರುಡ್ ಗಮ್ಮ ನಿಂತ್ಕೊಂಡಿದ್ಯಲ್ಲ ಗಜಗವ್ರೆ. ಈ ಕಡೆ ಬಂದಿದ್ದೀನಿ ಮತ್ತೆ ಕಣ. ಅದೇ ಇಲ್ಲ ಇದ್ರೆ ಅಂದ್ರೆ ನಾನು ಕಣ. ಹೌದು. ಅಲ್ಲ ಇನ್ನೊಂದೇನು ಅಂದ್ರೆ ನಿಮ್ಮ ಅತ್ತೆ ಏನ್ ಟೈಮ್ ತಗೊಂಡ್ರು? ಟೈಮ್ ತಗೊಳ್ಳೋದೇ ಇಂಪಾರ್ಟೆಂಟ್. ಒಂದ್ ನಿಮಿಷ. ಫೈನಲಿ ಅತ್ತೆ ಬನ್ನಿಲಿ. ಫೈನಲಿ ನಮ್ಮ ತಂಡದಿಂದ ರಣ ಬೇಟೆ ಆಡಿರೋ ನಮ್ಮ ಅತ್ತೆಗೆ ಒಂದು ದೊಡ್ಡ ಜೈಕಾರ ಬರಲಿ. ಅತ್ತೆ ನಿಜವಾಗ್ಲೂ ನಮ್ಮ ಅತ್ತೆ ಹಿಡಿದ್ರು ಸರಿಯಾಗಿ ಹಿಡಿದ್ಬಿಟ್ಟವ್ರೆ. ಒಂದು ನಿಮಿಷ. ಇದು 5, 10, 11 ಮೋಸನ ಒಂದೇ ಕೈಲಿ ತರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ 2 ಕೈಲಿ ತಗೊಂಡು ಅವ್ರು ಒಂದ್ ಕೈಲಿ ಇಟ್ಕೊಂಡ್ ಬಂದ್ರು. ಮತ್ತೆ ಆಗಿದ್ದಿದ್ರೆ 11 ಅಲ್ಲ 15 ತಂದಿರೋರು. ನೋಡಿ ಮಾನಸ್ ಅವ್ರೆ, ಹೇಳಿ ಸಂತೋಷ್ ಅವ್ರೆ. ಆಡಂಗಿದ್ರೆ ಆಡಿ, ಇಲ್ಲ ಬಗೆಟ್ ತಗೊಂಡು ಹೋಯ್ತಾ ಇರಿ. ಸುಮ್ಮನೆ ತಲೆ ತಿನ್ಬೇಡಿ. ಕಲ್ಲನ್ನ ತಗೊಳ್ವಾಗ್ಲೇ ನೀವು ಅಬ್ಜೆಕ್ಷನ್ ಮಾಡ್ಬೇಕಾಯ್ತು. ಅಲ್ಲ ಹೇಳಿದ್ರು ಒಂದೇ ಕೈಲಿ ಅಂತ ಒಂದ್ ಕೈಲಿ ಅಲ್ಲಿಂದ ಹಿಡ್ಕೊಂಡ್ ಬಂದಿದ್ವಿ. ಸರಿ ಬಾ, ಈ ಸತಿ ನಮ್ ಕಡೆ ಮಡ್ಲಿಗೆ ತುಂಬ್ಕೊ ಬರ್ತಾರೆ, ಕೇಳಂಗಿಲ್ಲ ನೀನು. ಏನ ಮಡ್ಲಿಗೆ ತುಂಬ್ಕೊಂಡ್ ಬರ್ತಾರೆ ಹಿಂಗೆ. ಮೊದ್ಲಿಗೆ ತುಂಬ್ಕೊ ಬರಂಗಿಲ್ಲ. ಒಂದು ಅಷ್ಟೇ. ನಮ್ಮ ಅತ್ತೆ 11 ಕಲ್ಲುಗಳನ್ನ ತೆಗೆದು ಜಯಶೀಲರಾಗಿದ್ದಾರೆ ಈ ರೌಂಡಲ್ಲಿ. ಈಗ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾರು ನಿಮ್ಮ ಕಡೆ? ನಮ್ ಕಡೆ ಇರೋ ನಮ್ಮ ಉಷಕ್ಕ ಅವ್ರು ಬರ್ತಿದ್ದಾರೆ. ಉದರ್ಸೆ ಉಷ ಅವ್ರಿಗೆ ಕನ್ನಡ ಬರಲ್ಲ. ಅದು ಯಾವ ದೇಶಕ್ಕೆ ಹೋಯ್ತಾರೇನೋ. ಹೋಯ್ತಾ ಬಾಂಬೆಗೆ ಹೋಗ್ಬಿಟ್ಟಿರ. ರಾಜಸ್ಥಾನ್ ಅವರಾ? ಮೇಡಮ್ ರೆಡಿನಾ? ಏನಾಗ್ತೈತೆ? ಏನೂ ಆಗ್ತಿಲ್ವಾ? ಅಯ್ಯೋ ಉಸಿರು ಕಟ್ಟಿ ಹೋಗ್ಬಿಟ್ಟಿರ ಆಮೇಲೆ. ಓಕೆ ಸೂಪರ್ ಮೇಡಮ್. ಕಾಣಿಸ್ತಾ ಇದೆಯಾ? ಇದೆಷ್ಟು ಗೊತ್ತಿಲ್ಲ. ಭಾರಿ ನಾಟಕ ಹೊಡಿತಾರಲ್ಲ ಎಲ್ಲ ಬಂದು. ರೆಡಿ ಹೋಗಿ ಮೇಡಮ್ ಹೋಗಿ. ಅಷ್ಟೇ ಅಲ್ಲ, ಹಿಂಗ್ ಸ್ಟ್ರೈಟ್ ಹೋದ್ರೆ ಹೇಳ್ಕೋಬೇಡ. ಅವ್ರು ಅಳ್ಗಾಡ್ತಿದ್ರು ಅತ್ತೆ. ಮೇಡಮ್ ಅಳ್ಗಾಡ್ತಾವ್ರ? ಬಾಯಿ ಕಡೆ ತಿಕ್ಕಂಬ ಅಂದ್ರೆ ಏನೈತೈತೆ ಮೇಡಮ್? ಅಲ್ಲ ಇಲ್ಲೇ ತಲೆ ತಿರುಗ್ತೈತೆ, ಅದ್ರ ಕಲ್ಲು ಹೆಂಗೆ ತರ್ತೀರಾ ಮೇಡಮ್? ಓ ಪ್ರದಕ್ಷಿಣೆ ಹಾಕಿ ಮೇಡಮ್ ಇಲ್ಲೇ. ಅಯ್ಯೋ ನಿಮ್ಮ ಮೇಲೆ ನಂಬಿಕೆ. ಒಂದು ಕೆಲಸ ಮಾಡಿ ಬರೀ ಒಂದು 5 ನಿಮಿಷ ಕೂತ್ಕೊಳ್ಳಿ. ಅಷ್ಟೇ ನೀನ್ ಇದ್ದಲ್ಲ, ನೀನು ಬೇಕು ಅಂತ ಟೀಮಿಗೆ ಚೀಟ್ ಮಾಡಿದ್ಯಾ ನೀನು. ಅಲ್ಲ ಕಡೆ ಬರ್ದ ಫಸ್ಟ್ ಟೈಮು ಒಂದು ಕಲ್ಲು ತರ್ದರೆ ಇಲ್ಲಿಲ್ಲೇ ಉಂಟಾಡ್ಕೊಂಡು ಉಂಟೋಯ್ತಾ ಇದ್ರಿ. ನಾನು ಚಡ್ಡಿ ಹಾಕಿ ಎಳಿತಾ ಇದ್ರಿ. ಸರಿ ಪ್ಯಾಂಟಾ
ಯಾಕೆ ಮುಂದೆ ಮುಂದೆ ಬರ್ತಾರೆ? ಅಲ್ಲ ನಾವು ಮುಂದೆ ಮುಂದೆ ಬರ್ತಾ ಇದ್ದು, ಆದ್ರೆ ನೀವು ಮುಂದೆ ಮುಂದೆ ಬಂದು ನಂದು ಪ್ಯಾಂಟು ಎಳ್ದ್ಬಿಟ್ರಿ. ಯಾಕೆ? ನಮಗೆ ಕಾಣ್ತಾ ಇಲ್ಲ. ನಿಮಗೆ ಕಾಣ್ತಾ ಇಲ್ಲ, ನೀವು ಮುಂದೆ ಮುಂದೆ ಹೋಗ್ಬೇಕು ತಾನೇ. ನಿಮ್ಗೆ ಕಾಣ್ತಾ ಇಲ್ಲ ಆದ್ರೆ ನೀವ್ ಹೇಳಿದ್ರೆ ಊರನ್ನೆಲ್ಲ ನೋಡ್ತೀವಿ. ಮೇಡಮ್ ರೆಡಿನಾ? ಹಾ ಬಿಡಿ, ಅಲ್ಲೇ ಖಾಲಿ ಬಿಡಿ, ಅಲ್ಲೇ ಖಾಲಿ ಬಿಡಿ. ಕುಡ್ತಾರೆ, ನೀರ್ ಕುಡೀರಿ ಫಸ್ಟ್. ಮೇಡಮ್ ನೀರ್ ಕುಡೀರಿ, ಹಿಡೀರಿ. ಅಲ್ಲ ಅಲ್ಲ ಅಂದ್ರೆ ಹೋಗಿ. ಮ್ಯಾ ಮ್ಯಾ ಹಿಂಗೆ ಈ ಕಡೆ ಲೆಫ್ಟು ಲೆಫ್ಟು ಮ್ಯಾ ಲೆಫ್ಟ್ ಲೆಫ್ಟ್ ಹೌದು ಲೆಫ್ಟ್ ಕುತ್ಕೊಳ್ಳಿ ಕುತ್ಕೊಳ್ಳಿ. ಲೆಫ್ಟ್ ಮೇಡಮ್ ಲೆಫ್ಟ್ ಮೇಡಮ್ ಇಲ್ಲಿ ಬನ್ನಿ. ಲೆಫ್ಟು ಲೆಫ್ಟ್ ಸಂತು ಹೇಳ್ತಾವನಲ್ಲ ಲೆಫ್ಟ್ ಲೆಫ್ಟ್ ಲೆಫ್ಟ್. ಹಾ ಹಾ ಸೂಪರ್. ಮೇ ಮೇಲೆ ಒಂಚೂರು ಹುಲ್ ತಂದಕ್ಕೆ ಕುರಿಗೆ. ಹೌದು ಅದಕ್ಕೆ ಹೇಳ್ತಿರೋದು ಲೆಫ್ಟ್ ಅಂತ. ಊಟ 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 ಅಲ್ಲೇ ಊಟಕೊಳ್ಳಿ. ಹಾ ದೂರ ಹೋಗ ನೀನು. ನೀನ್ ಬಾ ಫಸ್ಟ್, ಬನ್ನಿ ಬಿಡಿ ಕಮಾನ್. ಏನ್ ನಮ್ಮ ಹತ್ರ ಕಲ್ಲ ಯಾಕೆ ಅವ್ರಿಗೆ ನನ್ನ ಪ್ಯಾಂಟ್ ಮೇಲೆ ಕಣ್ಣು, ಹೆಂಗಾದ್ರೂ ಮಾಡಿ ಎಳಿಬೇಕು. ಇರೋ ಎರಡು ಕಣ್ಣೆ ಕಾಣಿಸ್ತಾ ಇಲ್ಲ, ನಿನ್ ಪ್ಯಾಂಟ್ ಮೇಲೆ ಬೇರೆ ಕಣ್ಣು ಹಾಕ್ತಾರ ಅವ್ರು. ಅಯ್ಯೋ ಅಯ್ಯೋ ಸ್ವಂತ ಬಿಟ್ಟಲ್ಲ ಇಲ್ಲ. ಯಾಕೆ ಉಷಾ ಮೇಡಮ್ ನೀವು ನನ್ನ ಟೀಮ್ ತಾನೇ? ಇದು ನಾನು ಮೇಡಮ್ ಅವಾಗ ಹೋದ್ರಲ್ಲ ಹಂಗೆ ಹೋಗಿ ಸಿಗುತ್ತೆ ಮಕ್ಕಳಿ. ಹಿಂಗೆ ಹೋಗ ಹಿಂಗೆ ಹೋಗ ಅಲ್ಲ ಹಿಂಗೆ ಹೋಗ ಹಿಂಗೆ ಹೋಗ. हमारे राजस्थान में वनटे में होगा. हाँ बिड़ी 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 ಸೂಪರ್ ಗೋ ಗೋ ಸ್ಟ್ರೈಟ್ ಗೋ ಸ್ಟ್ರೈಟ್ ಸರ್ ಗೋ ಸರ್ ಹೋಗ. ನಾನು ಹೇಳ್ಕೊಟ್ಟಿಲ್ಲ ಬೇಡ ಬೇಡ ಒಂದ್ ಕೈ ಒಂದ್ ಕೈ ಒಂದ್ ಕೈ ಎರಡು ಕೈ ತಗೊಂಡು ಒಂದ್ ಕೈಗೆ ಹಾಕೊಡಿ ಅಷ್ಟೇ. लोगो लोगो पीछे मुड़ेगा पीछे बकड़ी लेफ्ट लेफ्ट उषा मैडम तुम जाने तू राजस्थान में आएगा. हाँ ಸೂಪರ್ ಹಂಗೆ ಹೋಗಿ ಹೋಗ್ಲಿ ಅಟ್ಲೀಸ್ಟ್. ಎಡಕ್ಕೆ ಎಡಕ್ಕೆ ಬಲ್ಲಿ ಬಿದ್ದಿರೋದು ಆಯ್ಕತ್ತವ್ರೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲೆಫ್ಟ್ 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 ಆಗ್ಬಿಟ್ಟು ಎಲ್ಲನೂ ಹಾಳು ಮಾಡಕತ್ತಾಗಿ. ಒಂದ್ ಕೆಲಸ ಮಾಡ್ಬೇಕಾಯ್ತು ಮಾನಸ, ಸೀದಾ ಉಷಾ ಅವ್ರ ತಗೊಂಡ್ಬಂದು ಬಕೆಟ್ ಅಡಿ ಕೂರಿಸಿ ಬಿಡ್ಬೇಕಾಯ್ತು ನೀನು. ಭಾರಿ ಅದ್ಭುತವಾಗಿ ನಾ ಎಲ್ಲೋದ್ರು ಅವ್ರು ನಿನ್ ಪ್ಯಾಂಟ್ ಹತ್ರಕ್ಕೆ ಬರ್ತಾರೆ. ಇನ್ನೊಂದು ಮಾಡ್ಲಿ ನಾನು ಲೆಫ್ಟ್ ರೈಟ್. ನಾನು ಏನು ಹೇಳ್ಕೊಟ್ಟು. ಉಷಾ ಅವ್ರೆ ಏನು ನಿಮ್ಮ ಪರಾಕ್ರಮ. ರಾಜಸ್ಥಾನದ ನಮ್ಮ ಉಷಾ ಅವರು ಎಷ್ಟು ಗೆದ್ದಿದ್ದಾರೆ ನೋಡಿ. ಎಷ್ಟೇ ಉಳ್ಳಾಡ್ಕೊಂಡು ಅಳ್ಳಾಡಿದ್ರು 7 ತೆಗ್ದವ್ರೆ. ಗುಡ್ ಲಕ್. ಅವ್ರ ಪಾಪ ಚಿಕ್ಕ ಕೈ ಅವ್ರದ್ದು ಅದ್ರಲ್ಲಿ ತಂದಿದಾರಲ್ಲ 7. ಗುಡ್ ಟ್ರೈ ಗುಡ್ ಟ್ರೈ ಗುಡ್ ಲಕ್. ಹಾಯ್ ವೀಕ್ಷಕರೇ, ನಮ್ಮ ಖಾಲಿ ಬಕೆಟ್ ಕಲ್ಲೇಟು ಗೇಮ್ನ ಕೊನೆ ಸುತ್ತಿಗೆ ನಾವು ಬಂದಿದ್ವಿ. ಈ ಕೊನೆ ಸುತ್ತಲ್ಲಿ ಒಂದು ಸರ್ಪ್ರೈಸ್ ಇದೆ. ನಾನೊಂದು ಐಡಿಯಾ ಕೊಡ್ತೀನಿ, ಆ ಥರ ಮಾಡೋಣ. ಏನು ಹೇಳು? ಈಗ ನೀನೊಬ್ರನ್ನ ನಾನೊಬ್ರನ್ನ ಬೇಡ, ಕೊನೆ ಸುತ್ತಲ್ವಾ, ನಿಮ್ಮ ಕಡೆಯಿಂದ ಒಬ್ರು ನಮ್ಮ ಕಡೆಯಿಂದ ಒಬ್ರನ್ನ ಡೈರೆಕ್ಟಾಗಿ ಬಿಟ್ಬಿಡೋಣ. ಯಾರು ಫಸ್ಟ್ ಹೋಗಿ ತಗೋಬರ್ತಾರೋ ಅವ್ರು ವಿನ್ ಕಣಪ್ಪ. ಹೌದು, ಯಾರು ಫಸ್ಟ್ ಹೋಗಿ ತಗೋಬರ್ತಾರೆ ಎಲ್ಲ, ಯಾರು ಕಲ್ ತಗೊಂಬಂದು ಟೋಟಲ್ ಕಲ್ನ ಲೆಕ್ಕ ಹಾಕಿ ಕೊನೆಗೆ ಸುತ್ತಲ್ಲಿ ಯಾರು ಹೆಚ್ಚಿನ ಕಲ್ ತಂದಿದಾರೋ ಅವ್ರು ವಿನ್ ಆಗ್ತಾರೆ. ಆಯ್ತು ಸರ್, ಓಕೆನಾ? ಈಗ ಈಗಿಂದ ಓಕೆ ವೀಕ್ಷಕರೇ, ಖಾಲಿ ಬಕೆಟ್ ವೀಕ್ಷಕರೇ ಖಾಲಿ ಬಕೆಟ್ ಕಲ್ಲೇಟು ಕೊನೆ ಸುತ್ತಲಿ ನನ್ನ ಕಡೆಯಿಂದ ಮಾನಸ ಕಡೆಯಿಂದ ಇಬ್ಬರನ್ನು ಒಟ್ಟಿಗೆ ಬಿಡ್ತಾ ಇದೀವಿ. ಇದರಲ್ಲಿ ಗೆದ್ದವರು ಟೋಟಲ್ ಆಗಿ ಫಸ್ಟಿಂದ ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲರನ್ನೂ ಒಟ್ಟಿಗೆ
ಟಾಲಿ ಮಾಡಿ ಯಾರು ಹೆಚ್ಚು ಕಲ್ಲನ್ನು ತಂದಿದ್ದಾರೆ ಅವರು ವಿನ್ ಆಗ್ತಾರೆ. ಇದು ಕೊನೆಯ ಸುತ್ತು. ಖಾಲಿ ಬಕೆಟ್ ಕಲ್ಲೇಟಿ ಗಡಿತದೆ. ರೆಡಿನಾ? ಮಾನಸ, ಈಗ ನಿಮ್ಮ ಕಡೆಯವ್ರದ್ದು ಕಣ್ಣ ನೀನ್ ಕಟ್ಟು, ನಮ್ಮ ಕಡೆಯವ್ರದ ನಾನು ಕಟ್ತೀನಿ. ಓಕೆನಾ? ಬೇಡ ಬೇಡ, ನಾನು ನಿಮ್ಮ ಕಡೆ ಕಟ್ತೀನಿ, ನೀನು ನಮ್ಮ ಕಡೆ ಕಟ್ಟಿ. ಇಲ್ಲೂ ಕಿಲಾಡಿತಾನೆ. ಯಾಕಂದ್ರೆ ನೀನು ನಿಮ್ಮ ಕಡೆಯವ್ರದ್ದು ಅಂದ್ಬಿಟ್ಟು ನೀವು ನಿಧಾನ ಕಟ್ಬಿಟ್ರೆ ಕಾಣಂಗೆ. ನಾನು ನಿನ್ನ ಥರ ಅಲ್ಲ ಕನ್ನಡಿ. ಹೌದಾ? ಬಾಯ್ ಕಡಿಕೆ. ಹಾಂ, ಓಕೆನಾ? ತಿಳಿಸಿ. ಯುದ್ಧಕ್ಕೆ ಸಿದ್ಧಳಾಗೋ ರೇಖಕ್ಕ. ರೇಖಾ ರೂಪ ರೇಖಾ ರೂಪ ಎಲ್ಲದೇ ನಮ್ಮ ರೂಪ. ಎಲ್ಲದೇ ರೂಪ. ನೀವಿಬ್ರು ಹಿಂಗೆ ಮಾತಾಡ್ಕೊಂಡು ಆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಬರಗೆ ಹೋಗಿ. ಕರ್ಕೊಂಡ್ ಬಿಟ್ಬಿಡು. ಅಲ್ಲೋಗ್ತಿದ್ರೆ ಎಲ್ಗೋಗ್ತಿದ್ರೆ ಅಂತ ಹೇಳ್ತಿದ್ದೆ. ನೀನೇನು ಆಟ ಆಡಿಸ್ತಾ ಇದೀಯಾ, ಸೋಲಿಸ್ತಾ ಇದೀಯಾ? ಅದ ಹೋಗ್ಬೇಕು ಹಂಗೆ. ಸೂಪರ್ ಅಕ್ಕ, ಇದು ತಿರಿ ಕಡಕ್. ಜಾಸ್ತಿ ತಗೊಂಡೋಗಿ ಇನ್ನೊಂದಷ್ಟು ಜಾಸ್ತಿ ತಗೊಳ್ಳಿ. ಅಯ್ಯ ಬಿದ್ದೈತೆ ತಗೊಳಕ್ಕ. ಸ್ಟ್ರೈಟ್ ಹಿಂಗೆ ಅಲ್ಲ, ಒಂದ್ ಕೈ ತಗೋಬೇಕು, ಹಂಗಿಲ್ಲ ಅಂಗಡಿ ಹಂಗಿಲ್ಲ. ಓಹೋ, ಹಿಂಗೆ ಇಡಬೇಕು, ಆಟ ಇದು ಇಟ್ಕೊಳಂಗಿಲ್ಲ. ನಮ್ಮ ಟೀಮ್ ಹೋಗ್ತಿದೆ. ಸೂಪರ್. ಈಗ ಹೆಂಗ್ ಗೊತ್ತಾ, ಅದ್ಭುತ. ಏನ್ ಗೊತ್ತಾ ಅದ್ಭುತ ಅಂದ್ರೆ ಏನು? ಯಾರು ಎಷ್ಟು ಕಳ್ಳಾಕವ್ರೆ ಅಂತ ಗೊತ್ತಿಲ್ಲ, ಎಲ್ಲ ತಂದು ಒಂದೇ ಬಕೆಟ್ ಯಾರು ಎಷ್ಟೆಷ್ಟು ಅಂತ ಯಾವನಿಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ ಕಡೆಯವ್ರದ್ದು ಕರೆಕ್ಟಾಗಿ 15 ಕಲ್ಲಿದ್ದು ನಾನೇ ಲೆಕ್ಕ ಹಾಕ್ಬಿಟ್ಟು ಕೈ ಕೊಟ್ಟಿದ್ದೆ. 15 ಕಲ್ಲು ಲೆಕ್ಕ ಹಾಕ್ಬಿಟ್ಟು ಕೈ ಕೊಟ್ಟಿದೆ. ಇದನ್ನ ಗೇಮ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಅವ್ರು ಅಲ್ಲ ಕಣ, ಅವ್ರು ತಗೊಂಡಾಗ ನಾನು ಕೈಲಿದ್ದಾಗ ಲೆಕ್ಕ ಹಾಕಿದ್ದೆ 15 ಕಲ್ಲಿದ್ದು. ಅಕ್ಕ ರೇಖಕ್ಕ, ನಿಮ್ಗೆ ಗೊತ್ತಾಗ್ಬಾರ್ದ, ಇಬ್ರು ತಂದು ಒಂದೇ ಸರಿ ಹಾಕ್ಬಿಟ್ರೆ. ಅಲ್ಲ, ಫಸ್ಟ್ ನಮ್ ಟೀಮ್ ಹಾಕಿದ್ದು. ಏನ್ ಊಸ್ಕತ್ತವ್ರು, ಏನ್ ಊಸ್ಕೋ ಟಚ್ ಮಾಡಿಸಿದೆ. ಯಾರು? ರೂಪಾ. ರೂಪಾಗೆ ನಾನು ಕೈ ಹಿಡ್ದು ಹಾಕಿಸ್ದೆ. ಮಾನಸ ರೇಖಾ ಅವ್ರನ್ನ ಕರ್ಕೊಂಬಂದ್ ಸೀದಾ ಬಕೆಟ್ ಒಳಕ್ಕೆ ಬಿಟ್ಟವ್ರೆ. ಸೊ ಹಂಗಾಗಿ ವೀಕ್ಷಕರೇ, ಇಲ್ಲಿರೋ ಕಲ್ಲುಗಳನ್ನ ನಾನು ಕೌಂಟ್ ಮಾಡ್ತಾಯಿಲ್ಲ, ಇವೆರಡನ್ನೂ ಡ್ರಾ ಮಾಡ್ತಾ ಇದ್ದೀನಿ. ಅಂದಂಗೆ ಈ ಸುತ್ತಲ್ಲಿ ರೇಖಾ ಮತ್ತು ರೂಪ ಅವರಿಬ್ರು ಗೆದ್ದಿದ್ದಾರೆ. ಯಾಕೆಂದರೆ ಸಿಕ್ಕಾಪಟ್ಟೆ ಚೀಟ್ ಮಾಡ್ಕೊಂಡು ಹೋಗಿದ್ರಿ. ಮಾನಸ ಇದ್ದಾಳಲ್ಲ, ಅವಳು ಕರ್ಕೊಂಬಂದು ಲೆಫ್ಟ್ ರೈಟ್ ಅಂತ ಅಂದು ನಿಮ್ಗೆ ಅದ್ಗೇರ್ಸಿದ್ದಾಳೆ. ಸೊ ಹಾಗಾಗಿ ಇಷ್ಟನ್ನು ಹಂಚ್ಕೊಡ್ತಾ ಇದ್ದೀನಿ ಎಷ್ಟೆಷ್ಟು ಕಲ್ಲಿದೆ ಅಂತ. ಅಕ್ಕ, ಇದು ಹಂಚೋವಷ್ಟು ಕಲ್ಲಿಲ್ಲ, ನೀವೇ ಹಂಚ್ಕೊಳ್ಳಿ, ಪರವಾಗಿಲ್ಲ, ಆಯ್ತಾ? ಓಕೆನಾ? ಓಕೆ, ಈ ಒಂದು ಗೇಮಲ್ಲಿ ಫೈನಲ್ ಆಗಿ ಗೆದ್ದಿರೋದು ನಮ್ಮ ದೊಡ್ಡತ್ತೆ. ಯಾಕೆಂದರೆ ಫೈನಲ್ ಆಗಿ ಕರೆಕ್ಟಾಗಿ ಹೋಗಿ 11 ಕಲ್ಲುಗಳನ್ನ ತಂದಿದ್ದಾರೆ. ಸೊ ಅದರಿಂದ ನಮ್ಮ ರೇಖತ್ತೆ ಅವರು ಗೆದ್ದಿದ್ದಾರೆ. ಸಾರಿ, ನಮ್ಮ ಶಂಕರತ್ತೆ ಅವರು ಗೆದ್ದಿದ್ದಾರೆ. ಸೊ ಅವ್ರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಇಂಗ್ಲೀಷ್ ಹೇಳ, ಕನ್ನಡ ಬರುತ್ತಂತ ಅವ್ರಿಗೆ. ಬರುತ್ತಾ? ಮತ್ತೆ ಈ ಒಂದು ಬಕೆಟ್ ಗೇಮಲ್ಲಿ ನೀವು ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದೀರಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಏನು ಅನ್ನೋದನ್ನ ನಮ್ಮ ರಾಜಸ್ಥಾನ್ ಮೇಡಮ್ ಹೇಳ್ತಾರೆ. ಖಾಲಿ ಬಕೆಟ್ಗೆ ಕಲ್ಲೇಟು ಬೋಲೋ. ಖಾಲಿ ಬಕೆಟಿಗೆ ಕಲ್ಲು ಇಡಬೇಕು. ಕಲ್ಲು ಇಡಬೇಕು ಅಲ್ಲ, ಕಲ್ಲೇಟು. ಕಲ್ಲಿಟ್ಟು ನಹಿ, ಖಾಲಿ ಬಕೆಟ್ಗೆ ಕಲ್ಲೇಟು. ಖಾಲಿ ಬಕೆಟಿಗೆ ಕಲ್ಲೆಟ್ಟು. ಕಲ್ಲೆಟ್ಟು ಅಲ್ಲ, ಖಾಲಿ ಬಕೆಟ್. ಏನೋ ಒಂದು ಎಟ್ಟು ಅಂತ. ಖಾಲಿ ಬಕೆಟ್ಗೆ ಕಲ್ಲೇಟು. ಖಾಲಿ ಬಕೆಟಿಗೆ ಕಲ್ಲು ಏಟು.
ಕರೆಕ್ಟ್. ಆದ್ರೂ ನಿಜವಾಗ್ಲೂ ಒಂದು ನಾವು ಮೆಚ್ಚಬೇಕು, ರಾಜಸ್ಥಾನದಿಂದ ಬಂದು ನಮ್ಮ ಕನ್ನಡದ ಒಂದು TV ಚಾನಲ್ ಅಂದರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಆಡಬೇಕು ಅಂತ ಆಸಕ್ತಿ ತೋರಿಸಿ ಮೇಡಮ್ ಅವರು ತುಕ್ಕುಮಕ್ಕು ಯೂಟ್ಯೂಬ್ ಚಾನಲಲ್ಲಿ ನಾನು ಸಂತು ಬರ್ತಾರೆ, ಸಂತು ಜೊತೆ ನಾವು ಆಡಬೇಕು ಅಂತ ಅವ್ರು ಭಾರಿ ಪ್ರೀತಿಯಿಂದ ಬಂದು ಈ ಒಂದು ಗೇಮ್ ಮಾಡಿದ್ದಾರೆ. ಸೊ ಸಂತು ಪಾಪ್ಯುಲಾರಿಟಿ ರಾಜಸ್ಥಾನದವರೆಗೂ ಗೊತ್ತಿದೆ. ರಾಜಸ್ಥಾನದಿಂದ ಬಂದು ಮೇಡಮ್ ಇಲ್ಲಿ ಆಡ್ತಿದ್ದಾರೆ. ಮೇಡಮ್ ಥ್ಯಾಂಕ್ ಯು. ಅಲ್ಲಿಂದ ಬಂದು ಇಷ್ಟು ಕನ್ನಡ ಕಲ್ತ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಕನ್ನಡನ ಯಾವಾಗಲೂ ಕಲಿತಾ ಇರಿ, ಕನ್ನಡನ ಪ್ರೀತಿಸಿ, ಕನ್ನಡನ ಆರಾಧಿಸಿ. ಜೈ ಕರ್ನಾಟಕ ಮಾತೆ ಹೇಳಿ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಹೆಂಗೆ ವಂದೇ ಮಾತ್ರ. ವಂದೇ ಮಾತರಂ. ಜೈ ಹಿಂದ್. ಜೈ ಹಿಂದ್. ಓಕೆ ಎಲ್ಲನೇ ಹೇಳಿದ್ರು ಕಣ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಅಲ್ಲಿ ಬಕೆಟ್ ಕಲ್ಲೇಟು ಅಂತ ಈ ಆಟದಲ್ಲಿ ಗೆದ್ದಿದ್ದು ನಮ್ಮ ಶಂಕರತ್ತೆ. ಬನ್ನಿ, ಕಂಗ್ರಾಟ್ಸ್, ದೇವ್ರು ಒಳ್ಳೇದು ಮಾಡಲಿ. ಗೇಮಲ್ಲಿ ಗೆದ್ದಿದ್ದೀರಾ. ನಮ್ಮ ಶಂಕರತ್ತೆಗೆ ಫಸ್ಟ್ ಪ್ರೈಸ್ ಬಂದಿದ್ದಾರೆ. ಅವ್ರಿಗೊಂದು ಸ್ಮಾಲ್ ಗಿಫ್ಟ್ ಇದೆ, ಬರಲಿ. ವಿಷ್ಣುವರ್ಧನ್ ಫಿಲ್ಮ್ ಅಕಾಡೆಮಿ ದಾವಣಗೆರೆ ಇದು ಎಲ್ಲ ರೀತಿಯ ಕಲೆಗಳನ್ನು ಕಲಿಸ್ಕೊಡ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ವಿಷ್ಣುವರ್ಧನ್ ಫಿಲ್ಮ್ ಅಕಾಡೆಮಿ ಅಂತ. ತುಂಬ ಜನಕ್ಕೆ ಇಲ್ಲಿಂದ ಒಳ್ಳೆಯದಾಗಿದೆ. ವಿಷ್ಣುವರ್ಧನ್ ಫಿಲ್ಮ್ ಅಕಾಡೆಮಿಗೆ ಸೇರ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಮಕ್ಳಿಗೆ ಒಂದು ಒಳ್ಳೆ ಕಲಾಭ್ಯಾಸ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ರಾಕಿ. ನಮ್ಮ ರಾಕಿ ಕಡೆಯಿಂದ ಶಂಕರತ್ತೆಗೆ ಒಂದು ಸ್ಮಾಲ್ ಗಿಫ್ಟು. ಥ್ಯಾಂಕ್ ಯು. ಸೊ ನಮ್ಮ ಉಷಾ ಮೇಡಮ್ಗೆ ಒಂದು ಸ್ಮಾಲ್ ಗಿಫ್ಟ್ ಇದೆ ಸೆಕೆಂಡ್ ಪ್ಲೇಸ್ಗೆ. ತೊಗೊಂಬರ್ರಪ್ಪ. ಸೆಕೆಂಡ್ ಪ್ಲೇಸ್ ಬಂದಂಥ ಉಷಾ ಮೇಡಮ್ ಅವ್ರಿಗೆ ಶ್ರೀ ವೆಂಕಟೇಶ್ವರ ಖಾನಾವಳಿ ರಾಮಂಡ್ ಸರ್ಕಲ್ ದಾವಣಗೆರೆ ಇವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಬರ್ತಾ ಇದೆ. ಮೇಡಮ್ ತೊಗೊಳ್ಳಿ, ಒಳ್ಳೆಯದಾಗಲಿ.